ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ವಿನಯ್ ಗುರೂಜಿ ಅವರು ಒಂದು ಭವಿಷ್ಯವನ್ನು ನುಡಿದುಬಿಟ್ಟಿದ್ದಾರೆ. ಇದನ್ನು ಕೇಳಿ ಸಂತೋಷ ಪಡಬೇಕಾ ಅಥವಾ ಮುಜುಗರ ಅನುಭವಿಸಬೇಕಾ? ಡಿ ಕೆ ಶಿವಕುಮಾರ್ಗೆ ದ್ವಂದ್ವದ ಸಂದರ್ಭ. ಯಾಕೆಂದರೆ ಇದೇ ಅವಧಿಯಲ್ಲೇ ಡಿ ಕೆ ಶಿವಕುಮಾರ್ CM ಆಗ್ತಾರೆ ಅಂತ ವಿನಯ್ ಗುರೂಜಿ ಅವರು ಒಂದು ಹೇಳಿಕೆಯನ್ನು ನಿನ್ನೆ ಕೊಟ್ಟರು. ಇದಕ್ಕೆ ಈಗ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ರೈಟ್ ನೌ ಸುಭದ್ರವಾಗಿದೆ, ಚೆನ್ನಾಗಿ ನಡೀತಾ ಇದೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರದ ವಿಚಾರದಲ್ಲಿ ತಮ್ಮ ಯಾವ ಹೇಳಿಕೆಗಳು ಬೇಡ. ನಾನು ಎಲ್ಲ ಸ್ವಾಮೀಜಿ ಮತ್ತು ಗುರೂಜಿಗಳಿಗೆ ವಿನಂತಿ ಮಾಡ್ತೀನಿ, ಯಾರೂ ಕೂಡ ಭವಿಷ್ಯ ನುಡಿಯೋದು ಬೇಡ ಅಂತ ಡಿ ಕೆ ಶಿವಕುಮಾರ್ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅಜ್ಜಯ್ಯನ ಮೇಲಿರೋ ನಿಷ್ಠೆ ಮತ್ತೆ ಧಾರ್ಮಿಕತೆ ಮೇಲಿರೋ ಶ್ರದ್ಧೆ ಈ ಸರ್ಕಾರ ಅವಧಿಯಲ್ಲಿ ಅವರನ್ನು ಕೂರಿಸ್ತಾರೆ ಅನ್ನೋದು ಗುರುಗಳ ದಯೆಯಿಂದ ಅದು ನಡೆಯುತ್ತೆ. ಆ ಸೀಟಲ್ಲಿ DK ಅವರು ಕೂತ್ರೆ ನಾವೆಲ್ಲರೂ ಅದಕ್ಕೆ ಖುಷಿ ಪಡ್ತೀವಿ. ನಾಟಕ ಇಲ್ಲದೊಂದು ರಾಜಕಾರಣಿ, ನಾಟಕ ಮಾಡ್ಲಿಕ್ಕೆ ಬರಲ್ಲ ಅವರಿಗೆ. ಅವರ ಯಾವ ಗುರುಜಿಗಳಿಗೂ ನಾನು ಮನವಿ ಮಾಡಿಕೊಡ್ತೀನಿ, ದಯವಿಟ್ಟು ನಮ್ಮ ಸರ್ಕಾರದ ವಿಚಾರದಲ್ಲಿ ಯಾರು ತಮ್ಮದು ಯಾವ ಹೇಳಿಕೆಯನ್ನು ಬೇಡ. ನಮ್ಮ ಸರ್ಕಾರ ಸುಭದ್ರವಾಗಿ ನಡೀತದೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಿಗೆ ಮಾಡ್ತಾ ಇದ್ದೀವಿ. ಯಾರ ಭವಿಷ್ಯನೂ ನುಡಿಯುವಂಥದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ಈಗ ಎಲ್ಲ ಗೊಂದಲಗಳಿಗೂ ಕೂಡ ಫುಲ್ ಸ್ಟಾಪ್ ಹಾಕಬೇಕು ಅಂತ ಡಿ ಕೆ ಶಿವಕುಮಾರ್ ಪ್ರಯತ್ನ ಪಡ್ತಾ ಇದ್ರೆ ಬೇರೆಯವ್ರು ಸುಮ್ಮನಿರಲ್ವಲ್ಲ. ವಿನಯ್ ಗುರೂಜಿ ಅವರು ಮಾತನಾಡಿದ್ರು, ನಾಳೆ ಇನ್ನೊಬ್ಬರು ಮಾತನಾಡ್ಬೋದು. ಇದಕ್ಕೆಲ್ಲ ಕಡಿವಾಣ ಹಾಕೋಕ್ಕಾಗಲ್ಲ. ಇವ್ರುಗಳ ಮಾತನ್ನು ಕೇಳಿಕೊಂಡು ಡಿ ಕೆ ಶಿವಕುಮಾರ್ ಸಂತೋಷ ಪಡಬೇಕಾ ಅಥವಾ ಮುಜುಗರ ಅನುಭವಿಸುವಂತಹ ಸಂದರ್ಭನ ಅಂತ? ಒಂದು ಸ್ಪಷ್ಟ ಅರವಿಂದ್, ವಿನಯ್ ಗುರೂಜಿ ಅವರು ಮಾತಾಡಿದ್ರಿಂದ ಡಿ ಕೆ ಶಿವಕುಮಾರ್ ವೈಯಕ್ತಿಕವಾಗಿ ಖುಷಿ ಪಡ್ಬೋದಷ್ಟೇ ಹೊರತು ಅದರಿಂದ ರಾಜಕೀಯವಾಗಿ ಏನೋ ಧ್ರುವೀಕರಣ ಆಗುತ್ತೆ, ರಾಜಕೀಯವಾಗಿ ಪ್ರಭಾವ ಬೀರುತ್ತೆ, ಯಾರೋ ಮಠಾಧೀಶರುಗಳು ಹೇಳಿದ್ರು, ಯಾರೋ ಸ್ವಾಮೀಜಿಗಳು ಹೇಳಿದ್ರು, ಇನ್ಯಾರೋ ಹೇಳಿದ್ರು ಅನ್ನೋ ಕಾರಣಕ್ಕೆ ಬೀರುತ್ತೆ ಅನ್ನೋಕ್ಕೆ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅವ್ರು ಯಾವ ಉದ್ದೇಶ ಇಟ್ಕೊಂಡು ಹೇಳಿದ್ರು, ಯಾವ ಕಾರಣಕ್ಕಾಗಿ ಹೇಳಿದ್ರು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಆದರೆ ಅದನ್ನು ಕೂಡ ಹೇಳಿಕೆ ಕೊಡಬೇಡಿ ಎನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ ಥರ ಕಾಣಿಸುತ್ತೆ. ಯಾಕಂದರೆ ಯಾರೇ ಆಗಲಿ ಮಠಾಧೀಶರುಗಳು, ಸ್ವಾಮೀಜಿಗಳು ಯಾರು ಕೂಡ ಮಾತಾಡಬೇಕಾಗಿಲ್ಲ, ನಮ್ಮ ಪಕ್ಷದ ವಿಚಾರ ನಾವು ತೀರ್ಮಾನ ಮಾಡ್ಕೋತೀವಿ ಅನ್ನುವಂಥ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ. ಸ್ವಾಮೀಜಿಗಳು, ಗುರುಗಳು, ಮಠಾಧೀಶರು ಈ ರೀತಿ ಯಾರ್ಯಾರೋ ಮಾತಾಡುವಂಥ ಸಂದರ್ಭಗಳು ಅವರವರ ಯೋಚನೆಗೆ ತಕ್ಕಂತೆ ಮಾತಾಡ್ತಾ ಹೋದರೆ ಅದರ ಮೇಲೆ ರಾಜಕಾರಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ರಾಜಕೀಯ ನಿರ್ಧಾರಗಳಾಗುವಂಥದ್ದು ಪಕ್ಷದ ವೇದಿಕೆಯಲ್ಲಿ ಶಾಸಕರುಗಳ ತೀರ್ಮಾನದ ಮೇಲೆ ಅಥವಾ ಹೈಕಮಾಂಡ್ ಒಲವು ನಿಲುವುಗಳ ಮೇಲೆ ಹೀಗೆಲ್ಲ ತೀರ್ಮಾನ ಆಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಹೇಳಿಕೆಗಷ್ಟು ಪ್ರಾಮುಖ್ಯತೆ ಕೊಡಬೇಕಾದ ಅವಶ್ಯಕತೆ ಇಲ್ಲ ರಾಜಕೀಯವಾಗಿ ಕಾಂಗ್ರೆಸ್ನವರು ಕೂಡ. ಆದರೆ ಪರಿಸ್ಥಿತಿ ಭಿನ್ನವಾಗಿರೋದ್ರಿಂದ ಇಂಥ ಸಂದರ್ಭದಲ್ಲಿ ಅಂಥ ಹೇಳಿಕೆಗಳಿಗೆ ಮತ್ತಷ್ಟು ವಿರುದ್ಧವಾದ ಪ್ರತಿಕ್ರಿಯೆಗಳು ಶುರು ಆದರೆ ಸಹಜವಾಗಿ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಮುಜುಗರ ತರುವಂಥ ವಿಚಾರ ಆಗಬಹುದಾದ್ರಿಂದ ಬಹುಶಃ ಡಿ ಕೆ ಶಿವಕುಮಾರ್ ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದಂತೆ ಕಾಣಿಸ್ತಾ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಸುಕೇಶ್, ಧನ್ಯವಾದ. ಸದ್ಯಕ್ಕಂತೂ ಇವಾಗ ಈ ವಿಚಾರಗಳು ನಿಲ್ಲುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಅದರಲ್ಲೂ ಯುಗಾದಿ ತನಕ, ಸಂಕ್ರಾಂತಿ ಕಳೆದು ಶಿವರಾತ್ರಿ ಮುಗಿದು ಯುಗಾದಿ ಬರಬೇಕು, ಅಲ್ಲಿ ತನಕನೂ ಕೂಡ ಈ ಎಲ್ಲ ಹೇಳಿಕೆಗಳು ಈ ರೀತಿ ಬರ್ತಾನೇ ಇರುತ್ತೆ.